ನಿಜ ಅನಿಸ್ತು. ಲೈಕ್ ಒಂದು ಫಾರಿನ್ ಟೀಮ್ ಇತ್ತು, ಅದೇ ತರ ಇವ್ರು ತೆಗ್ದಿದ್ದಾರೆ ಅನ್ಕೊಂಡೆ. ಬಟ್ ಇಟ್ ವಾಸ್ ಆಸಮ್, ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ. ನಿಮ್ಗೊಂದು ಸಿಹಿ ಸುದ್ದಿ, ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಎಸ್ಪೆಷಲಿ ಡೈರೆಕ್ಷನ್ನು, ಮ್ಯೂಸಿಕ್ಕು ಮತ್ತು ಕ್ಲೈಮ್ಯಾಕ್ಸ್ ಸೂಪರ್. ಪೂರ್ತಿ ಫಿಲಮ್ ಪೂರ್ತಿ ಚೆನ್ನಾಗಿದೆ, ಬಂದು ನೋಡಿ. ಚೇಂಜಸ್ ಇದೆ, ಸೂಪರ್ ಆಗಿದೆ ಸರ್ ಫಿಲಮ್. ನಿಮ್ಮೊಂದಿಗೆ ಸಿಹಿ ಸುದ್ದಿ, ವೆರಿ ಗುಡ್ ಲಕ್. ಸೂಪರ್ ಫಿಲ್ಮು. ಇಂಥ ಫಿಲ್ಮನ್ನು ನೋಡಿದ್ರೆ ಎಷ್ಟು ದಿನ ಕಾಲ ಆಗಿತ್ತೋ. ಇಂಟರ್ವಲ್ವರೆಗಂತೂ ಸಖತ್ ಕಾಮಿಡಿ ಆಗಿದೆ. ಈ ಥರ ಕಾಮಿಡಿ ಫಿಲ್ಮು ಈಗಿತ್ಲಾಗೆ ನೋಡೇ ಇಲ್ಲ. ಮತ್ತು ತುಂಬ ಕುತೂಹಲವನ್ನು ಕಾಯ್ದುಕೊಳ್ಳುವಂಥ ಸಿನಿಮಾ. ಡೈಲಾಗ್ಸು, ಆ್ಯಕ್ಟಿಂಗು, ಡೈರೆಕ್ಷನ್ನು, ಎವ್ರಿಥಿಂಗ್ ಪರ್ಫೆಕ್ಟ್ ಫಿಲ್ಮ್. ವೆರಿ ಸೂಪರ್. 10 out of 10. ಟೋಟಲಿ ಫ್ಯಾಮಿಲಿ ಮೂವಿ ಇದು. ಈ ಕ್ರೈಮು ಇದು ನೋಡಿ ಬೇಸತ್ತೆ ನಮಗೆಲ್ಲ. ಈ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಡೈರೆಕ್ಷನ್ನು ಮತ್ತು ಅಲ್ಲಿ ಫೋಟೋಗ್ರಫಿ, ಆ್ಯಕ್ಟಿಂಗು ಯಾವುದ್ರಲ್ಲೂ ನಾವು ತೆಗೆದುಹಾಕೋ ಹಾಗೆ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆ ಯಶಸ್ಸು ಕಾಣಲಿ ಅಂತ ಬಯಸ್ತೇವೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನನಗೆ ಕೊರಿಯೋಗ್ರಫಿ ಇನ್ನೂ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ಅವರಿಗೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ತೀನಿ. ಹೊಸಬರಾದ್ರಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ. ವಿಜಯ ರಾಘವೇಂದ್ರ ಕೂಡ ಬಂದಿದ್ದಾರೆ, ಅವರು ಚೆನ್ನಾಗಿ ಕಾಣಿಸ್ತಾ ಇದೆ. ಫಿಲಮ್ ಮುಂದೆ ಚೆನ್ನಾಗಿ ಓಡಲಿ ಅಂತ ಕೇಳ್ಕೊಳ್ತೀವಿ ನಾವು. ಚೆನ್ನಾಗಿದೆ. ರಘು ಭಟ್ ಅವರು ಮೊದಲೇ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಹೊಸ ಮೂವಿನಲ್ಲೂ ಒಳ್ಳೆ ಅಭಿನಯ ನೋಡ್ಬೋದು ನಾವೆಲ್ಲ. ಅರ್ಜುನ್ ಹೆಬ್ಬಾರಾಗಿ ಆಹಾರನ ಎಕ್ಸೆಪ್ಟ್ ಮಾಡಿಕೊಂಡು ಈಗಿನ ಕಾಲದ ಜನ್ರೇಷನ್ ಅವರು ಮದುವೆ ಬಗ್ಗೆ ಥಿಂಕ್ ಮಾಡೋ ಕಾನ್ಸೆಪ್ಟ್ನ ಚೆನ್ನಾಗಿ ತೆಗೆದಿದ್ದಾರೆ ಈ ಮೂವಿನಲ್ಲಿ. ಎಲ್ಲರೂ ನೋಡಿ, ಫ್ಯಾಮಿಲಿ ಸಮೇತ ನಮ್ಮ ಕನ್ನಡ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ನಿಮಗೊಂದು ಸಿಹಿ ಸುದ್ದಿ, ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅಂತೂ. ಎಲ್ಲರೂ ನೋಡಿ, ನಮಗಂತೂ ತುಂಬ ಖುಷಿ ಆಯಿತು. ಒಳ್ಳೆ ಕಾಮಿಡಿ ಮೂವಿ, ಎಲ್ಲ ಆ್ಯಕ್ಟರ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ, ಕೊನೆವರೆಗೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ಒಂದು ಒಳ್ಳೆ ಮೆಸೇಜ್ನು ಸಹ ಕೊಟ್ಟಿದ್ದಾರೆ. ನಮ್ಮ ಹರೀಶ್ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಸೊ ಅವರು ಅವ್ರ ಟೀಮ್ಗೆ ಸಕ್ಸಸ್ ಆಗಲಿ ಅಂತ ನಾವು ಹೇಳ್ಬೋದು. ಥ್ಯಾಂಕ್ ಯು. ಇಟ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫುಲ್ ಕಾಮಿಡಿ ಆಗಿದೆ, ಮಸ್ತ್ ಮಜಾ ಮಾಡ್ಬೋದು. ಎಲ್ಲರೂ ಒಟ್ಟಿಗೆ ಬಂದು ಫ್ಯಾಮಿಲಿ ನೋಡ್ಬೋದು, ಏನು ಬೋರ್ ಆಗಲ್ಲ. ತುಂಬ ಚೆನ್ನಾಗಿ ಬಂದಿದೆ ಫಿಲಮ್. ಆಲ್ ದ ಬೆಸ್ಟ್ ಟು ದ ಟೀಮ್. ಆಲ್ ದ ಬೆಸ್ಟ್ ಟು ದ ಟೀಮ್. ಫುಲ್ ಫ್ಯಾಮಿಲಿ ಬಂದು ನೋಡೋವಂಥ ಮೂವಿ. ಆಲ್ ದ ಬೆಸ್ಟ್. ನಿಮಗೊಂದು ಸಿಹಿ ಸುದ್ದಿ, ಇವತ್ತೊಂದು ಪ್ರೀಮಿಯರ್ ಶೋ ಮಾಡಿದ್ದೀವಿ. ಫಸ್ಟ್ ಟೈಮ್ ಎಲ್ಲರೂ ಬಂದು ಇವತ್ತು ನೋಡಿ ಸಿನಿಮಾನ ಮಾಡಿರೋದು ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಈ ಸಿನಿಮಾ 21ನೇ ತಾರೀಕು ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಎಲ್ಲ ಮಲ್ಟಿಪ್ಲೆಕ್ಸಸ್ಸಲ್ಲಿ ಅಕ್ರಾಸ್ ಕರ್ನಾಟಕ. ಸಿಂಗಲ್ ಸ್ಕ್ರೀನ್ ಕೂಡ ಬರ್ತಾ ಇದ್ದೀವಿ. ಇಷ್ಟ ಆಗಿದೆ ಎಲ್ಲರಿಗೂ. ಇಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಒಂಥರ ಎಕ್ಸೈಟ್ಮೆಂಟ್ ಇದೆ ಇವತ್ತು. ಸೊ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಐ ಆಮ್ ಶ್ಯೂರ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಈ ಥರ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ಮ್ ನಿಮಗೆ ಒಂದು ಕಾಮಿಡಿ ಆಗಲಿ, ರೊಮ್ಯಾನ್ಸ್ ಆಗಲಿ, ಪ್ರತಿಯೊಂದೂ ಇದೆ. ಆ್ಯಂಡ್ ದೇರ್ ಇಸ್ ಅ ಲೈಫ್ ಮೆಸೇಜ್ ಆಲ್ಸೋ. ಪ್ಲೀಸ್ ಡೂ ಕಮ್ ಅಂಡ್ ವಾಚ್ ಅವರ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆಡಿಯನ್ಸ್ಗೆ ಇದು ಏನೋ ರಿಯಾಕ್ಷನ್ ಇಸ್ ಲೈಕ್ ಇಡೀ ಸಿನಿಮಾ ನಗ್ತಾ ಇದ್ದಿದ್ದು ಸೌಂಡ್ ಕೇಳ್ಬಿಟ್ಟೆ ನನಗೆ ಖುಷಿ ಆಗೋಯ್ತು. ಆ್ಯಕ್ಚುಲಿ ಇಡೀ ಸಿನಿಮಾ ಮಗು ಸೌಂಡ್ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಮಗು ಸೌಂಡ್ಗಿಂತ ಜಾಸ್ತಿ ಚಪ್ಪಾಳೆ ಸೌಂಡ್, ಆಡಿಯನ್ಸ್ ನಕ್ಕಿದ ಸೌಂಡ್ ಕೇಳಿಸಿದಂತೆ ಇನ್ನೂ ತುಂಬಾನೇ ಒಂಥರ ಖುಷಿ ಆಗ್ತಾ ಇದೆ ಇವತ್ತು ದಿನ ಮಾತಾಡೋದಕ್ಕೆ. ಇಟ್ಸ್ ಅ ವೆರಿ ಫೀಲ್ ಗುಡ್ ಮೂವಿ. ಸೊ ಮನೆಗೆ ಹೋದಾಗ ತುಂಬ ಖುಷಿಯಿಂದ ಎಲ್ಲರೂ ಹೋಗ್ತಾರೆ. ಯೂಶಲಿ ಮೂವಿಗೆ ಬಂದಾಗ ಫುಲ್ ಎಂಟರ್ಟೈನ್ಮೆಂಟ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್. ಸೊ ಇದೊಂದು ಫುಲ್ ಪ್ಯಾಕೇಜ್ ಆ್ಯಂಡ್ ಇಟ್ಸ್ ಆಲ್ಸೋ ಗಿವಿಂಗ್ ಅ ವೆರಿ ಗುಡ್ ಮೆಸೇಜ್. ಮತ್ತೆ ಮುಂದೆ ಮಾತಾಡಬೇಕು ಸುಮಾರು. ನಮ್ಮ ಪ್ರೊಡ್ಯೂಸರ್ ಇದ್ದಾರೆ, ಇವ್ರು ನನ್ನ ಬೆನ್ನೆಲುಬಾಗಿ ನಿಲ್ಲದೆ ಇದ್ರೆ ಇವತ್ತು ನಾನು ಇಷ್ಟೊಂದು ಜನರ ಜೊತೆಗೆ ಕನೆಕ್ಟ್ ಆಗಿ ಜನರನ್ನ ನಗ್ಸೋದಕ್ಕೆ ನನಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹರೀಶ್ ಗೌಡ್ರು ಅಂತ ನಮ್ಮ ಸಿನಿಮಾದ ಪ್ರೊಡ್ಯೂಸರು. ಸೊ ಸರ್ ಮಾತು. ಈಗ ನಿಮಗೆಲ್ಲ ಡೆಲಿವರಿ ಆಗಿದೆ, ಡೆಲಿವರಿ ಆಗಿರೋ ನೀವು ನೋಡಿದ್ದೀರಾ. ಇನ್ನು ನಿಮ್ಮ ಅಕ್ಕಪಕ್ಕ ಪ್ರೇಕ್ಷಕರಿಗೆಲ್ಲ ಹೇಳಿ, ಮತ್ತು ನೀವು ಮಾಧ್ಯಮ ಮಿತ್ರರು ನಮಗೆ ಸಪೋರ್ಟ್ ಮಾಡಿ, ಎಲ್ಲ ಆಡಿಯನ್ಸ್ ಥಿಯೇಟ್ರ್ ಬರೋದ್ರ ಸಪೋರ್ಟ್ ಮಾಡಿಕೊಡಿ. ಈಗ ನೀವಂತೂ ನೋಡಿದಿರಾ, ಒಪ್ಪಿ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ. ಹೇಗಿತ್ತು ಅಂತ ರಿವ್ಯೂ ನೀವೇ ಬರೀಬೇಕು, ನಾವು ಕೇಳೋದಕ್ಕಿಂತ. ನಿಮಗಂತೂ ಸಿಹಿ ಸುದ್ದಿ, ನಿಜವಾಗ್ಲೂ ಸಿಹಿ ಸುದ್ದಿನೇ. ಕೆಲವೊಂದು ನನಗೆ ಅನಿಸಿದ್ದೇನಪ್ಪ ಅಂದರೆ ಕನ್ನಡ ಹೆಚ್ಚು ಬಳಸಬೇಕಿತ್ತು ಅಂತ ಒಂದು. ಎರಡನೇದೇನಪ್ಪ ಅಂತಂದರೆ, ಮೊದಲನೇ ಫಸ್ಟ್ ಹಾಫ್ ಸಿನಿಮಾ ಚೆನ್ನಾಗಿ ಹೋಗುತ್ತೆ, ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ, ಮೆಸೇಜ್ ಇದೆ. ಪಾರ್ಟಿಗಳಿಗೆ ಹೋದಾಗ ಅಲ್ಲಿ ಏನು ಮಿಕ್ಸ್ ಮಾಡ್ತಾರೆ, ಅದು ಯಾವ ಥರ ದೇಹಕ್ಕೆ ಒಂದು ಬೇರೆ ಥರನೇ ಒಂದು ರಿಸಲ್ಟ್ ಬರುತ್ತೆ ಅನ್ನೋದು, ಅದಕ್ಕೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದರೂ ಏನೇ ಆದ್ರೂ ಅದೊಂದು ವಿಧವಾದ ಬೇರೆ ವಿಧವಾದ ಒಂದು ಆಕ್ಟಿವಿಟಿ. ಅದನ್ನು ನೆನೆಸ್ಕೊಂಡ್ರೆ ಸ್ವಲ್ಪ ನಮಗೆ ಎಲ್ಲ ಫ್ಯಾಮಿಲೀಸಿಗೆ ಹೆದರಿಕೆ ಆಗುತ್ತೆ.
ಅದನ್ನು ನೀವು ಕನ್ವೆ ಮಾಡಿದ್ದೀರಾ. ಅದರಲ್ಲಿ ಭಾಳ ಹುಷಾರಾಗಿರಬೇಕು ಅನ್ನೋದು. ನಾವು ಪಾರ್ಟಿಗೆ ಹೋಗೋದು ಹೆಚ್ಚಲ್ಲ, ಪಾರ್ಟಿಗೆ ಹೋದ್ಮೇಲೆ ಅಲ್ಲಿ ಏನು ಕುಡಿತೀವಿ, ಎಷ್ಟು ಎಷ್ಟು ಲಿಮಿಟಲ್ಲಿ ಇರ್ತೀವಿ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಒಂದು ಕನ್ವೆ ಆಗಿದೆ. ಎರಡನೇದೇನಪ್ಪ ಅಂತಂದರೆ ಈ ಥರ ಒಂದು ಸಿನಿಮಾ ನಾನು ನೋಡೇ ಇಲ್ಲ, ಬಂದಿಲ್ಲ, ಹೊಸ ಥರ ಬಂದಿದೆ. ದಯವಿಟ್ಟು ಎನ್ಕರೇಜ್ ಮಾಡಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಕುಟುಂಬ ಸಮೇತ ಎಲ್ಲರೂ ನೋಡುವಂಥ ಸಿನಿಮಾ ಇದು. ಮೂರನೇದೇನಪ್ಪ ಅಂತಂದರೆ ಒನ್ಸ್ ಅಗೇನ್ ಇಟ್ ಈಸ್ ಎ ವಿಮೆನ್ ಪವರ್. ಬಿಕಾಸ್ ಒಂದು ಹೆಣ್ಣು ಒಂದು ಹುಡುಗನಿಗೆ ಕಲಿಸುವ ಪಾಠ, ಇಟ್ಸ್ ಅ ವುಮೆನ್ ಪವರ್. ಪ್ಲೀಸ್ ವಾಚ್ ದ ಮೂವಿ. ಎಲ್ಲರನ್ನೂ ಕರ್ಕೊಂಡು ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನಿಮಗೊಂದು ಸಿಹಿ ಸುದ್ದಿ. ಥ್ಯಾಂಕ್ ಯು.